ಇನ್ನೇನ್ರಿ 6 ದಿನದೊಳಗೆ IPL ಸ್ಟಾರ್ಟ್ ಆಕೈತಿ. ಈಗ ಆಲ್ರೆಡಿ ವಿರಾಟ್ ಕೊಹ್ಲಿ ಬಂದ್ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಜೆಂಡಾ ಊರಿ ಬಿಟ್ಟಾರ. ಅಷ್ಟೇ ಅಲ್ಲ, ಉಳಿದಿದ್ದೆಲ್ಲಾ ಪ್ಲೇಯರ್ ಬಂದಾರ. ಯಶ್ ದಯಾಳ್ ಒಬ್ಬನ್ ಬಿಟ್ಟು ಇನ್ನು ಉಳಿದವರೆಲ್ಲ ಬಂದಾರ. ಮತ್ತೆ ಇನ್ನೇನೈತಿ 28ನೇ ತಾರೀಕಿಗೆ SRH ಮತ್ತೆ ಹೊಳ್ಳಿ RCB ಸೆನ್ಸಾಡಕ್ ಫುಲ್ ರೆಡಿ ಆಗಿ ನಿಂದ್ರಾಕತ್ತಾವ. ಹಿಂಗಿರುವಾಗ ಈಗ ಎಲ್ಲಾರ ಕಣ್ಣು ವಿರಾಟ್ ಕೊಹ್ಲಿ ಮೇಲೆ ಐತಿ. ಯಾಕಂದ್ರೆ ವಿರಾಟ್ ಕೊಹ್ಲಿ ಅವರು ಈ ಸಲ ಬಂದಿದ್ದ ಅದೊಂದು ಲುಕ್ ಇರ್ಬೋದು, ಅವರ ಒಂದು ಗತ್ ಇರ್ಬೋದು, ಅವ್ರ ಲುಕ್ ಗತ್ತು ಯಾವ್ದಕ್ಕೂ ಕಡಿಮೆ ಇಲ್ಲ. ಆದ್ರೆ ಈ ಸಲ ಏನೋ ಒಂದ್ ಸ್ವಲ್ಪ ಹೊಸ ಲುಕ್, ಅವ್ರ ಒಂದು ಹೇರ್ ಸ್ಟೈಲ್ ಆಗಿರ್ಬೋದು, ಅವ್ರು ಬಂದಂತ ಸ್ಟೈಲ್ ಆಗಿರ್ಬೋದು, ಮತ್ತೆ ಈ RCB ಅಫಿಷಿಯಲ್ ಅಕೌಂಟ್ಸ್ ಇಂದ ಬರುವಂತ ಕೆಲವೊಂದು ಪೋಸ್ಟ್ ನೋಡಿರ್ಬೋದು ನೀವು. ಬಹಳ ಮಸ್ತ್ ಪೋಸ್ಟ್ ಅದಕ್ಕೆ ಬರಾಕತ್ತಾವ. ಹಿಂಗಿರುವಾಗ ಈಗ ಎಲ್ಲಾರ ಕಣ್ಣು ಕೊಹ್ಲಿ ಮ್ಯಾಗ ಬಂದೈತಿ. ಬಟ್ ಕೊಹ್ಲಿ ಅವ್ರ ಕಣ್ಣ ಒಂದ್ 6 ರೆಕಾರ್ಡ್ಸ್ ಮೇಲೆ ಅದಾವ. ರೆಕಾರ್ಡ್ಸ್ ಅಂತೂ ಅವ್ರ ಹೆಸರಿನ ಬಾಳ ಅದಾವ. ಇನ್ನು ಮುಂದೆ ಆಗೋ ರೆಕಾರ್ಡ್ಸ್ ಬಾಳ ಅದಾವ. ಇವತ್ತು ಜಸ್ಟ್ ಒಂದು 6 ಬಗ್ಗೆ ಡಿಸ್ಕಸ್ ಮಾಡೋಣ. ಮತ್ತೆ ಉಳಿಕೆದನ್ನ ಮುಂದೆ ಟೈಮ್ ಇದ್ದಾಗ ಮಾಡೋಣ. ಏನ್ ಕೊಹ್ಲಿ ಅವ್ರ ರೆಕಾರ್ಡ್ಸ್ ಬಗ್ಗೆ ಮಾತಾಡಕ ನಿಂತರಂತೂ ಮುಗಿದು ಹೋಗ್ತ, ಅದಕ್ಕೆ ಎಷ್ಟು ದಿನ ಆದ್ರೂ ಸಾಲೋದಿಲ್ಲ. ಹಿಂಗಿರುವಾಗ ಈಗ ಕೊಹ್ಲಿ ಅವರ ಒಂದು 6 ರೆಕಾರ್ಡ್ಸ್ ಮೇಲೆ ರೆಡಿ ಕಣ್ಣಿಟ್ಟಾರ. ಆ 6 ರೆಕಾರ್ಡ್ಸ್ ಏನೇನಂತ ಹೇಳ್ಕೊಂಡ್ ಹೋಗ್ತೀನಿ. ಈಗ ಮೊದ್ಲೇ ಕೊಹ್ಲಿ ಅವ್ರನ್ನ ನೋಡಿ ವಿಕೆಟ್ ಟೀಮ್ನವರೆಲ್ಲ ಕಾಕಾ ಏನೋ ಮಾಡಕ್ ರೆಡಿ ಅದಾನ, ನಾವು ನಮ್ಮಷ್ಟಕ್ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಅವ್ರವ್ರ ಕಡೆಯಿಂದ ತಾಲೀಮ್ ಸ್ಟಾರ್ಟ್ ಮಾಡ್ಯಾರ. ನಮ್ಮವ್ರು ಏನ್ ಕಡಿಮೆ ಇಲ್ಲ, ನಮ್ಮವ್ರು ತಾಲೀಮ್ ಚಾಲೂ ಮಾಡ್ಯಾರ. ಕೊಹ್ಲಿ ಕಾಕನ್ ಬಗ್ಗೆ ಅಂತೂ ಹೇಳ್ಬೇಕಾಗೇ ಇಲ್ಲ. ಅವ್ರ ಮೊದ್ಲೇ ಹೇಳ್ಕೊಂತಾನ ಅದಾರ. ಯಾವಾಗಿದ್ರು ನಾ ಯಾವ್ದೋ ಮ್ಯಾಚ್ ಆಡಕ್ ಬರ್ಬೇಕಾದ್ರು ನಾನ್ 100% ನಾ ತಯಾರಾಗೇ ಬರ್ತೀನಿ. ಯಾವ್ದೇ ತರನಾದಂತ ಕೊರತೆ ಒಳಗೆ ನಾನು ಬರುದಿಲ್ಲ ಅಂತ ಹೇಳಿದ್ರೆ ಅದ್ ನಮ್ಮೆಲ್ಲರಿಗೂ ಗೊತ್ತಿರ್ಲೇಬೇಕು. ಈಗ ನಾನು ಅವ್ರ ಕೊಹ್ಲಿ ಕಣ್ಣಿರುವಂತ 6 ರೆಕಾರ್ಡ್ಸ್ ಬಗ್ಗೆ ಹೇಳ್ಕೊಂಡ್ ಹೋಗ್ತೀನಿ. ಯಾವ ರೆಕಾರ್ಡ್ಸ್ ಏನೇನ್ ರೆಕಾರ್ಡ್ಸ್ ಅಂತ ಹೇಳಿ ನೋಡೋಣ ಬರ್ರಿ. ಒಂದೇ ರೆಕಾರ್ಡ್ ನೋಡಿದಾದ್ರೆ IPL ನಾಗ 9,000 ರನ್. ಈಗ ಆಲ್ರೆಡಿ 8,661 ರನ್ ಹೊಡೆದ ನಮ್ ವಿರಾಟ್ ಕೊಹ್ಲಿ ಫುಲ್ ಟಾಪ್ ನಾಗ ಅದಾರ. ಈಗ ಅವ್ರು ಬೇಕಾಗಿರೋದಷ್ಟ 339 ರನ್. ಈ 339 ರನ್ ಹೊಡೆದ್ರಂದ್ರ ವಿರಾಟ್ ಕೊಹ್ಲಿ ಅವರು 9,000 ರನ್ ಪೂರೈಸಿದಂತ IPL ನ ಏಕೈಕ ಆಟಗಾರ ಆಗ್ತಾನ. ಇದು ಒಂದ್ ಅವ್ರದ ಹೊಸ ದಾಖಲೆ ಆಗೈತಿ. ಇನ್ನು 2ನೇ ದಾಖಲೆ ನೋಡೋದಾದ್ರೆ ಈ T20 ಫಾರ್ಮೆಟ್ ಒಳಗ ಅದು ಒಂದೇ ದೇಶದಾಗ 10,000 ರನ್ ಹೊಡೆದಂತ ಏಕೈಕ ಬ್ಯಾಟ್ಸ್ಮನ್ ಆಗೋದಿಕ್ಕ ಇವ್ರಿಗೆ 296 ರನ್ ಬೇಕಾಗ್ಯಾವ. ಯಾಕಂದ್ರೆ ಈಗ ಆಲ್ರೆಡಿ ಇವ್ರ 9,074 ರನ್ ಆಲ್ರೆಡಿ ಹೊಡೆದಾರ. ಇನ್ನೇನು ಈ ಒಂದು ಸೀಸನ್ ಒಳಗ ಈ ಒಂದು 200 ಚಿಲ್ಲರ್ ರನ್ ಏನ್ ಅದಾವಲ್ಲ, ಇವ್ರಿಗೇನ್ ಬಾಳ ಅಲ್ಲ, ಈ ಪಕ್ಕ ಹೊಡೆದ. ಈ 2ನೇ ದಾಖಲೆಯನ್ನು ಕೂಡ ಅವರು ಉಡಿಸ್ ಮಾಡೇ ಮಾಡ್ತಾರ. ನಾವು 3ನೇ ದಾಖಲೆಗೆ ಹೋಗೋದಾದ್ರೆ RCB ಪರವಾಗಿ 306. ಈ ನಿಮ್ಗೆಲ್ಲಾ ಗೊತ್ತೈತಿ, RCB ಆರಂಭ ಆದಾಗಿಂದ, IPL ಆರಂಭ ಆದಾಗಿಂದ, RCB ತಂಡ ಹುಟ್ಕೊಂಡಾಗಿಂದ ವಿರಾಟ್ ಕೊಹ್ಲಿ ಇದೇ ಒಂದು ತಂಡಕ್ಕೆ ಆಡಕತ್ತಾರ. ಇಲ್ಲಿವರೆಗೂ ವಿರಾಟ್ ಕೊಹ್ಲಿ 306 ಹೊಡ್ಯಾಕ ಇನ್ನೇನು ಅವ್ರಿಗೆ ಬಹಳ ಬೇಕಾಗಿಲ್ಲ. ಈಗ ಆಲ್ರೆಡಿ 291 ರನ್ 91 ಸಿಕ್ಸರ್ಸ್ ನ ಹೊಡೆದಾರ. ಇನ್ನು 9 ಸಿಕ್ಸ್ ನ ಹೊಡೆದ್ರೆ RCB ತಂಡಕ್ಕೆ 306 ನ ಹೊಡೆದಂತ ಮತ್ತೊಂದು ದಾಖಲೆ ನಮ್ಮ ಕಿಂಗ್ ಕೊಹ್ಲಿ ಹೆಸರಿಗೆ ಬಂದ್ ಸೇರ್ಕೋತೈತಿ. ಅದೇನ್ ದೊಡ್ಡದಲ್ ಬಿಡ್ರಿ. ಯಾಕಂದ್ರೆ ವಿರಾಟ್ ಕೊಹ್ಲಿ ಹೊಡೆದ ಹೊಡಿತಾರ ಅನ್ನೋ ಗ್ಯಾರಂಟಿ ಎಲ್ಲರಿಗೂ ಐತಿ. ಈ ದಾಖಲೆ ಅವ್ರು ಮಾಡೇ ಮಾಡ್ತಾರ, ನಂಬಿಕೆ ನಂಗೂ ಐತಿ. ಯಾಕಂದ್ರೆ ಅವರು ನಮ್ಮ ಕಿಂಗ್ ಕೊಹ್ಲಿ ಅದಾರ. ಕಿಂಗ್ ಅಂತ ಸುಮ್ಮನೆ ಅಂದಿಲ್ಲ, ಈ ಎಲ್ಲಾ ದಾಖಲೆಗಳು, ಈ ಹಿಂದಿನ ದಾಖಲೆಗಳನ್ನೆಲ್ಲ ನೋಡೇ ಅಂದಾರ. ಇನ್ನ ಮುಂದಿನ ದಾಖಲೆ ನೋಡೋದಾದ್ರ T20 ಒಳಗ 14,000 ರನ್ ಗಡಿ ಮುಟ್ಟೋದಕ್ಕ ವಿರಾಟ್ ಕೊಹ್ಲಿ ಅವ್ರಿಗೆ ಇನ್ನೇನ ಬಹಳ ರನ್ ಬೇಕಾಗಿಲ್ಲ, ಬಹಳ ಅಂದ್ರೆ ಬಹಳ ಕಡಿಮೆ ರನ್ ಬೇಕಾಗ್ಯಾವ. ಅವ್ ಎಷ್ಟಪ್ಪ ಅಂತಂದ್ರ 457 ರನ್. ಯಾಕಂದ್ರೆ ಈಗಾಗ್ಲೇ ಇವ್ರ 13,543 ರನ್ ಹೊಡೆದಾರ. ಇನ್ನೇನ ಉಳಿದಂತ ರನ್ಗಳ್ ಏನೈತಲ್ಲ ಈ ಒಂದು ಸೀಸನ್ ನಾಗ ಅವರು IPL ಆಗ ಹೊಡೆದ್ರ ಅಂತಂದ್ರ 14,000 ಗಡಿ ಮುಟ್ಟುವಂತ T20 ಒಳಗೆ 14,000 ಗಡಿ ಮುಟ್ಟುವಂತ ಏಕೈಕ ಬ್ಯಾಟ್ಸ್ಮನ್ ಕೂಡ ಮತ್ತೆ ಕಿಂಗ್ ಕೊಹ್ಲಿ ಆಕಾರ. ಮತ್ತೊಂದು ಹೊಸ ರೆಕಾರ್ಡ್ ಮತ್ತೆ ಕಿಂಗ್ ಕೊಹ್ಲಿ ಹೆಸರಿನ ಬರ್ತೈತಿ. 4,000 ರನ್ ಹೊಡೆಯುವಂತ ಹೊಸ ದಾಖಲೆ ನಮ್ಮ ವಿರಾಟ್ ಕೊಹ್ಲಿ ಅವ್ರಿಗೆ ಮೂಡ್ತೈತಿ. ಅದು ಕೂಡ ನಮ್ಮ ಚಿನ್ನಸ್ವಾಮಿ ಕ್ರೀಡಾಂಗಣದ ಒಳಗ. ಇನ್ನೇನ್ ಅವ್ರಿಗೆ 4,000 ಗಡಿ ಮುಟ್ಟಾಕ ಬಾಳ ರನ್ ಬೇಕಾಗಿಲ್ಲ. ಈ 382 ರನ್ ಈ 5 ಮ್ಯಾಚ್ ಗಳು ಏನದಾವಲ್ಲ ಫೈನಲ್ ವರ್ಗು ಹೋಗ್ತೈತಿ. 7 ಮ್ಯಾಚ್, ನಾವು 5 ಮ್ಯಾಚ್ ಅನ್ನೋದು ಬೇಡ, 7 ಮ್ಯಾಚ್ ಅಂತ ಅನ್ನೋಣ. ಯಾಕಂದ್ರೆ ಈ ಸಲ ಫೈನಲ್ ಹೋಗಿವ್ರಿ, ನಮ್ಗೆ ಗೊತ್ತೈತಿ ಅದ. ನಮ್ ಮ್ಯಾಗ ಅಷ್ಟು ನಂಬಿಕೆ ಐತಿ ನಮಗ, ನಮ್ ತಂಡ, ನಮ್ಮ RCB ಅಲ್ಲ. ಅದಕ್ಕ ಈ 7 ಮ್ಯಾಚ್ ಒಳಗ ವಿರಾಟ್ ಕೊಹ್ಲಿ ಅವರ 382 ರನ್ ಹೊಡೆದ್ರ ಅಂತಂದ್ರ ಅವರು ಮತ್ತೊಂದು ದಾಖಲೆ ಮಾಡ್ತಾರ. ಇನ್ನ ಮತ್ತ ಅವ್ರ ಮುಂದಿನ ದಾಖಲೆ ನೋಡೋದಾದ್ರೆ ಏನಂತ ನೋಡೋಣ ಬರ್ರಿ. ಒಂದೇ ಗ್ರೌಂಡ್ ನಾಗ 4,000 ರನ್. ಈ ಒಂದೇ ಗ್ರೌಂಡ್ ನಾಗ 4,000 ರನ್ ಹೊಡೆದಂತ ಕೀರ್ತಿ ನಮ್ ವಿರಾಟ್ ಕೊಹ್ಲಿ ಅವ್ರಿಗೆ ಬರೋದ ದೊಡ್ಡ ಖುಷಿ ವಿಚಾರ. ಅಷ್ಟೇ ಅಲ್ಲ, ಇನ್ನೊಂದು ಖುಷಿ ವಿಚಾರ ಏನಂದ್ರೆ ಆ 4,000 ರನ್ ಬರೋದು ಕೂಡ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗ. ಇನ್ನು ಬಾಳ ಅಂದ್ರೆ ಬಾಳ ಖುಷಿ ವಿಚಾರ ಇದೆ. ಈ ಒಂದು 4,000 ಗಡಿ ಮುಟ್ಟಾಕ ನಮ್ಮ ಕಿಂಗ್ ಕೊಹ್ಲಿ ಅವ್ರಿಗೆ ಬಾಳ ರನ್ ಏನ್ ಬೇಕಾಗಿಲ್ಲ, ಬರೀ 382 ರನ್ ಬೇಕ. ಏನ 5 ಮ್ಯಾಚ್ ಅದಾವಲ್ಲ, 5 ಮ್ಯಾಚ್ ಅನ್ನೋದು ಬೇಡ, ನಾವು 7 ಮ್ಯಾಚ್ ಅನ್ನೋಣ. ಯಾಕಂದ್ರೆ ನಾವು ಫೈನಲ್ ಗೆ ಬರ್ತೀವಿ ಸಲ. ನಮ್ಗ ಆ ನಂಬಿಕೆ ಐತಿ, ನಮ್ ಮ್ಯಾಗ ಆಯ್ತು, ನಮ್ಮ ತಂಡದ ಮ್ಯಾಗ ಆಯ್ತು, ನಮ್ಗ ನಂಬಿಕೆ ಐತಿ. ನಮ್ಮ ಕಿಂಗ್ ಕೊಹ್ಲಿ ಅವ್ರ ಮ್ಯಾಗ ಹೆಚ್ಚಿನ ಭರವಸೆ ಕೂಡ ಐತಿ ನಮ್ಗ. ನಾವ್ ಬಂದ ಬರ್ತೀವಿ. ಈ 7 ಮ್ಯಾಚ್ ಒಳಗ 382 ರನ್ ಹೊಡೆದ್ರ ಅಂತಂದ್ರ ವಿರಾಟ್ ಕೊಹ್ಲಿ
ಒಂದೇ ಗ್ರೌಂಡ್ ಒಳಗೆ 4,000 ರನ್ ಹೊಡೆದಂತ ಮತ್ತೊಂದು ವಿಶೇಷ ದಾಖಲೆನ ತಮ್ಮ ಮುಡಿಗೆ ಏರ್ಸ್ಕೊತಾರ. ಇನ್ನು ಮುಂದಿನ ದಾಖಲೆ ನೋಡೋದಾದ್ರ ಒಂದೇ ಗ್ರೌಂಡ್ ನಾಗ ಅತಿ ಹೆಚ್ಚು ಸೆಂಚುರಿ ಹೊಡೆದಂತ ಮತ್ತೊಂದು ರೆಕಾರ್ಡ್ ನಮ್ಮ ವಿರಾಟ್ ಕೊಹ್ಲಿ ಮುಡಿಗೆ ಬರ್ತೈತಿ. ಅದು ಹೆಂಗಂತಂದ್ರ ಈಗ ಆಲ್ರೆಡಿ ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗ 4 ಸೆಂಚುರಿಗಳನ್ನ ಹೊಡೆದಂತ ನಮ್ಮ ಕಿಂಗ್ ಕೊಹ್ಲಿ, 4 ಶತಕ ಬಾರಿಸಿದಂತ ಕಿಂಗ್ ಕೊಹ್ಲಿ ಇನ್ನು 2 ಶತಕ ಬಾರಿಸಿದ್ರಂದ್ರ 6 ಅಕ್ಕಾವ. ಈ 6 ಶತಕವನ್ನ ಬಾರಿಸಿದ್ರಂದ್ರ ಒಂದೇ ಗ್ರೌಂಡ್ ನಾಗ 6 ಶತಕವನ್ನ ಬಾರಿಸಿದಂತ ಏಕೈಕ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ ಹಾಕಾರ. ಇನ್ನು 2 ಯಾಕೆ ಬೇಕಪ್ಪ ಅಂತಂದ್ರ ಯಾಕಂದ್ರ ಆಲ್ರೆಡಿ 5 ಶತಕಗಳನ್ನ ಬಾರಿಸಿ ಕ್ರಿಸ್ ಗೇಲ್ ಅವರ ಆಲ್ರೆಡಿ ಮ್ಯಾಗ ಟಾಪ್ ನೇ ಕುಂತಾರ. ಕ್ರಿಸ್ ಗೇಲ್ ನಮ್ಮ RCB ಅವ್ರ ನಾ ಒಪ್ತೀನಿ ಅದನ್ನ. ಆದ್ರೆ ಈ ಸಲ ವಿರಾಟ್ ಕೊಹ್ಲಿ ಅವರ 2 ಸೆಂಚುರಿನ ಸತತವಾಗಿ ಬಾರಿಸಿದ್ದ ಉಂಟಾದ್ರ, ಸತತವಾಗಿ ಅಂತೇನಿಲ್ಲ, ಟೋಟಲ್ 7 ಮ್ಯಾಚ್ಗಳು 7 ಮ್ಯಾಚ್ನಾಗ ಅವ್ರು ಹೊಡಿಲಿ, ನಾವು ಹೊಡಿತಾರಂತ ಅನ್ಕೊಂಡಿ, ನಾನು ಅವ್ರ ಮ್ಯಾಗ ನಂಬಿಕೆ ಐತಿ. ಹೊಡೆದಿದ್ದ ಆದ್ರೆ ಅವರು ಈ ಒಂದು ಕ್ರಿಸ್ ಗೇಲ್ ಅವರ ರೆಕಾರ್ಡ್ ಬ್ರೇಕ್ ಮಾಡಿ ಟಾಪ್ ನೇ ಬಂದ್ಕೊಂಡಿರ್ತಾರ. ಕ್ರಿಸ್ ಗೇಲ್ ಅವರು ಈ ಒಂದು ರೆಕಾರ್ಡ್ ನ ಬಾಂಗ್ಲಾದೇಶದ ಒಂದು ಸ್ಟೇಡಿಯಂ ಒಳಗೆ ಮಾಡ್ತಾರ. ಅದೇ ರೀತಿಯಾದಂತ ಒಂದು ದೊಡ್ಡ ರೆಕಾರ್ಡ್ ನ ಬ್ರೇಕ್ ಮಾಡ್ಲಿ, ನಮ್ಮ ಚಿನ್ನಸ್ವಾಮಿ ಒಳಗ ಆ ರೆಕಾರ್ಡ್ ಬ್ರೇಕ್ ಆಕೈತೆ ಅನ್ನೋದು ಒಂದು ದೊಡ್ಡ ಖುಷಿ ವಿಚಾರ ನಮ್ಗೆಲ್ಲರಿಗೂ. ಮತ್ತೆ ವಿರಾಟ್ ಕೊಹ್ಲಿ ಅವರ ಇನ್ನೂ ಹೆಚ್ಚೆಚ್ಚು ದಾಖಲೆಗಳ ಬಗ್ಗೆ ನಾವು ಇನ್ನು ಮಾತಾಡ್ತಾ ಹೋಗೋಣ. ಯಾವ್ದಾದ್ರು ದಾಖಲೆಗಳನ್ನ ಬಿಟ್ಟಿದ್ರೆ ಅಥವಾ ಮತ್ತೆ ಯಾವ್ದಾದ್ರು ದಾಖಲೆ ಬಗ್ಗೆ ಮಾತನಾಡೋದಾದ್ರೆ ಕಮೆಂಟ್ ಮಾಡಿ ತಿಳಿಸ್ರಿ, ಮತ್ತೆ ಯಾವ ದಾಖಲೆ ಬಗ್ಗೆ ಮಾತಾಡೋಣ. ಮತ್ತೆ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಹೊಸ ವಿಚಾರಗಳನ್ನ ಯಾವ ವಿಚಾರದ ಕುರಿತಾಗಿ ಮತ್ತೆ ಮಾತಾಡ್ಬೇಕಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ.